ಯಾರು ನಮ್ಮನ್ನ ಮೂಢನಂಬಿಕೆಗಳ ಕಂತೆ ಇದು ಅಂತ ಬೈದಿದ್ರು, ಯಾರಿಗೆ ಭಾರತೀಯರ ಹೆಸರನ್ನು ಹೇಳಲಿಕ್ಕೂ ಕೂಡ ನಾಚಿಕೆ ಆಗ್ತಾ ಇತ್ತು, ಭಾರತೀಯರನ್ನ ಇದೊಂದು ಮೂರ್ಖರ ಒಂದು ದೇಶ ಅಂತ ಕರೆದಿದ್ರು, ಅದೇ ದೇಶದ ಪ್ರಧಾನಿ ಇವತ್ತು ಭಾರತೀಯ ಆಗಿದೆ. ಜಗತ್ತು ಒಪ್ಕೊಳ್ತಾ ಇದೆ. ಲ್ಯಾಟಿನ್ ಅಮೆರಿಕಾದಂತಹ ದೇಶಗಳಲ್ಲಿ ನಮ್ಮ ಭಾರತೀಯರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಬ್ರಿಟಿಷ್ನಲ್ಲಿ ಭಾರತದ ಪ್ರಧಾನಮಂತ್ರಿ ಆಗಿದ್ದಾರೆ. ಅಮೆರಿಕಾದಲ್ಲಿ ಅವ್ರ ಕೈನಲ್ಲಿಲ್ಲ. ಅಮೆರಿಕ ಜಗತ್ತು ಒಪ್ಕೊಂಡ್ಬಿಟ್ಟಿದೆ. ಮುಂದಿನ ದಿವಸದಲ್ಲಿ ಇದೊಂದು ಆರ್ಥಿಕ ದೈತ್ಯ ಅನ್ನೋದನ್ನು ಜಗತ್ತು ಇವತ್ತೇ ಒಪ್ಕೊಂಡ್ಬಿಟ್ಟಿದೆ. ನಮಗೆ ಅಬ್ರಾಹಿಂ ಲಿಂಕನ್ ಬಗ್ಗೆ ಗೊತ್ತಿದೆ, ಮೈಕಲ್ ಫಾರಡೆ ಬಗ್ಗೆ ಗೊತ್ತಿದೆ, ಐಸಾಕ್ ನ್ಯೂಟನ್ನ ಬಗ್ಗೆ ಗೊತ್ತಿದೆ. ಸುಮಾರು 2,500 ವರ್ಷದ ಹಿಂದೆ ವಿದ್ಯುತ್ತನ್ನು ಕಂಡುಹಿಡಿದಿರ್ತಕ್ಕಂಥ ಅಗಸ್ತ್ಯರ ಬಗ್ಗೆ ನಮಗೆ ಗೊತ್ತಿಲ್ಲ, ಹೇಳಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಹಿಂದುತ್ವ ಕುತ್ತಿಗೆಗೆ ಹಾಕೋ ಶಾಲಲ್ಲಿ ಕಾಣಬಾರ್ದು ಕಣ್ರಿ, ಹಣಗಿಟ್ಟಿರೋ ತಿಲಕದಲ್ಲಿ ಕಾಣಬಾರ್ದು, ನಮ್ಮ ಬದುಕಿನಲ್ಲಿ ಕಾಣಬೇಕು. ಈ ಪರಂಪರೆಯ ಬಗ್ಗೆ, ಸಾವಿರ ವರ್ಷಗಳ ಬಗ್ಗೆ ಈ ಬದುಕಿನಲ್ಲಿ ಅಭಿಮಾನವನ್ನು ಹೊತ್ತು ತಿರುಗತಕ್ಕಂಥದ್ದು ಹಿಂದುತ್ವ. ಇದು ಭಾಷಣದ ಸರಕಲ್ಲ ಕಣ್ರಿ, ಇದೊಂದು ಬದುಕು. ಇದೊಂದು ಬದುಕು. ಕಾಲ ಹೋದಲ್ಲಿ ನಾನು ಹೋಗೋದಿಲ್ಲ. ಎಷ್ಟೋ ಜನ ನಾವು ಮಾತಾಡ್ತೀವಿ, ಏನು ಮಾಡುದಣ್ಣ, ಕಾಲವೇ ಹೀಗೆ. ಇದು ಬದುಕಿನ ಗಂಡು ಧ್ವನಿ ಅಲ್ಲ. ಜೀವ ಅಂದ್ರೆ ಹೀಗೆ ಅಂತ ತೋರಿಸ್ಕೊಡ್ಲಿ. ಆತ್ಮದ ಬಗ್ಗೆ ನಾವು ಹೇಳಿದ್ವಿ, ಆತ್ಮ ಹೀಗಿರುತ್ತೆ ಅಂತ. ಆತ್ಮಕಲ್ಪನೆ ಬಗ್ಗೆ ಅವರಿಗೆ ಯೋಚನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಇನ್ನೂ ತುಂಬ ಕೆಳಗಡೆ ಇದ್ದಾರೆ. ಶರೀರ, ಮನಸ್ಸು, ಬುದ್ಧಿ ಮತ್ತು ಆತ್ಮ, ಈ 4 ಹಂತಗಳಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ಕೊಂತೀವಿ. ಇದು ನಮ್ಮ ಸಂಪ್ರದಾಯ, ಹಿಂದುತ್ವದ ಸಂಪ್ರದಾಯ. ಶರೀರದ ಬಗ್ಗೆ ಅವರು ಹೇಳಿದ್ದಾರೆ. ಮನಸ್ಸಿನ ಬಗ್ಗೆ ಸಿಗ್ಮಂಡ್ ಫ್ರಾಯ್ಡ್ ಅಥವಾ ಕೀಲೆ ಅಂಥವರೆಲ್ಲ ಒಂದಿಷ್ಟು ಮಂದಿ ವಿಶ್ಲೇಷಣೆಯನ್ನು ಬರೆದಿರಬಹುದು. ಬುದ್ಧಿಯ ಬಗ್ಗೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಒಂದು ಕಡೆ ತಪ್ಪಾಗಿರತಕ್ಕಂಥ ಉಲ್ಲೇಖ ಸಿಗತ್ತೆ. ಸರಿಯಾದಂಥ ಉಲ್ಲೇಖ ಎಲ್ಲಿಯೂ ಕೂಡ ಇಲ್ಲ ಬುದ್ಧಿಯ ಬಗ್ಗೆ. ಆತ್ಮದ ಬಗ್ಗೆ ಅಲ್ಲಿ ಗೊತ್ತೇ ಇಲ್ಲ. ಅಂಥವ್ರು ಇವತ್ತು ಎವಿಡೆನ್ಸ್ ಬೇಸ್ಡ್ ಸೈನ್ಸ್ ಬಗ್ಗೆ ನಮಗೆ ಟೀಚ್ ಮಾಡ್ತಾರೆ. ಎವಿಡೆನ್ಸ್ ಬೇಸ್ಡ್ ಸೈನ್ಸ್ ಬಗ್ಗೆ ಇವತ್ತು ಟೀಚ್ ಮಾಡ್ತಾರೆ. ಎಷ್ಟೊಂದು ರೀತಿಯ, ಎಷ್ಟು ಒಂದು ವಿಡಂಬನೆ ನೋಡಿ. ನಾವು ಅದನ್ನು ಕೇಳ್ತಾ ಇದ್ದೀವಿ, ಸೋ ಕಾಲ್ಡ್ ಎಜುಕೇಟೆಡ್. ನಮಗೆ ಅಬ್ರಾಹಿಂ ಲಿಂಕನ್ ಬಗ್ಗೆ ಗೊತ್ತಿದೆ, ಮೈಕಲ್ ಫಾರಡೆ ಬಗ್ಗೆ ಗೊತ್ತಿದೆ, ಐಸಾಕ್ ನ್ಯೂಟನ್ನ ಬಗ್ಗೆ ಗೊತ್ತಿದೆ. ನಮ್ಮದೇ ಅಗಸ್ತ್ಯ ಸಿದ್ಧಾಂತದ ಬಗ್ಗೆ ನಮಗೆ ಗೊತ್ತಿಲ್ಲ. ಸುಮಾರು 2,500 ವರ್ಷದ ಹಿಂದೆ ವಿದ್ಯುತ್ತನ್ನು ಕಂಡುಹಿಡಿದಿರ್ತಕ್ಕಂಥ ಅಗಸ್ತ್ಯರ ಬಗ್ಗೆ ನಮಗೆ ಗೊತ್ತಿಲ್ಲ, ಹೇಳಲಿಕ್ಕೆ ಮನಸ್ಸು ಒಪ್ಪುವುದಿಲ್ಲ. ಹಳೆಯ ಪುಸ್ತಕದಲ್ಲಿ ಎಲ್ಲೋ ಬರ್ಕೊಂಡಂಗಿತ್ತು ಅಂತ ಅದನ್ನು ವಿಶ್ವಾಸದಿಂದ ಹೇಳೋದಿಲ್ಲ. ಆದರೆ ಮೈಕಲ್ ಫ್ಯಾರಡೆ ಬಗ್ಗೆ ನಾವು ಹೇಳ್ತೀವಿ.